ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನೀವು ನೋಡಕತ್ತಿರೋದ್ರಿ 2024ರ ಸವಿರುಚಿಯ ಸೊಬಗು ಲಾಸ್ಟ್ ವಿಡಿಯೋ ರೀ. ಈ ವಿಡಿಯೋ ಭಾಳಷ್ಟು ಮಸ್ತ್ ಆಗಿರುವಂತಹ ರೆಸಿಪಿ ಜೊತೆ ಕೂಡಿರ್ತೈತ್ರಿ. ಅದಕ್ಕಿಂತ ಮೊದಲು ನಾನು ನಿಮಗೆ ಹೇಳೋದೇನ್ರಿ ಅಂತಂದ್ರೆ 2024ರ ಎಲ್ಲ ನೆನಪುಗಳನ್ನು ನಿಮ್ಮ ಜೊತೆಗೆ ಇಟ್ಕೊಂಡು ಹಂಗೆ 2025ರಾಗ ವ್ಯಕ್ತಿಯ ಸ್ಥಾನ ಬದಲಾಗಲ್ರಿ, ಆದರೆ ವ್ಯಕ್ತಿತ್ವ ಬದಲಾಗೋದು ಬೇಡ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋರಿ. ಭಾಳ ಮಸ್ತ್ ಆಗಿರುವಂತಹ ಸ್ಪೆಷಲ್ ಅಡುಗೆಗಳನ್ನ ನೀವು ನೋಡಿದ್ರೆ 2 ಕಪ್ ಅಕ್ಕಿಯನ್ನು ನಾವು ನೆನೆಸಿಟ್ಟು ಒಂದು ಕುಕ್ಕರ್ದಾಗ ಸ್ವಲ್ಪ ತುಪ್ಪ ಕಾಯ್ಲಿಕ್ಕಿಟ್ಟ ತುಪ್ಪ ಕಾದಾದ ನಂತರ ಅದಕ್ಕೆ ಸ್ವಲ್ಪ ಭಾಳಷ್ಟು ಜೀರಿಗೆ ಹಂಗೆ ಒಂದು ಕಪ್ಪು ಏಲಕ್ಕಿ ಅಥವಾ ದಪ್ಪು ಏಲಕ್ಕಿ ಮತ್ತು ಪುಲಾವ್ ಎಲೆ ಆದ ನಂತರ ನಾವಿಲ್ಲಿ ಚಕ್ಕೆಯನ್ನು ಹಾಕಿ ಸ್ವಲ್ಪ ಆ ಕಡೆಯಿಂದ ಆ ಕಡೆ ಮಾಡ್ಕೊಳ್ಬೇಕ್ರಿ. ಅದಾದ ನಂತರ ಆ ಅಕ್ಕಿ ಏನು ತೊಗೊಂಡಿದ್ರಲ್ಲ ಅವನ್ನ ವಾಶ್ ಮಾಡಿ ನೆನೆಸಿಟ್ಟು ಅಂತಂದ್ರೆ ಇಟ್ಕೋಬೋದು, ಇಲ್ಲ ಹಂಗೂ ಡೈರೆಕ್ಟ್ ಹಾಕಿ ಜಲ್ದಿ ಮಾಡಿದ್ರೂ ಮಾಡಬಹುದು. ಈ ತುಪ್ಪದಾಗ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಮಿಕ್ಸ್ ಮಾಡಿ ಆಮೇಲೆ ನಾವು ಅದಕ್ಕೆ ನೀರನ್ನು ಸೇರಿಸ್ಬೇಕಾಕೈತಿ. 2 ಕಪ್ ನೀರನ್ನು ಇಲ್ಲಿ ನಾವು ಸೇರಿಸೋಣ. ಸ್ವಲ್ಪ ಜಾಸ್ತಿ ಒಂದು ಈಟ್ ಹೆಚ್ಚು ಕಡಿಮೆ ಆಗ್ಬೋದು, ನಡಿತೈತಿ. ಅಷ್ಟು ನೀರನ್ನು ಹಾಕಿದ ನಂತರ ನಾವು ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪನ್ನು ನಾವಿಲ್ಲಿ ಹಾಕಿ ಮಿಕ್ಸ್ ಮಾಡಿ ಕುದ್ಯಾಕ ಬಿಟ್ಟು ಬಿಡಬೇಕ್ರಿ. ತಿಳಿತಿರಲ್ಲ, ಇದು ಚಲೋ ತಂಗಿ ವಿಷಲ್ ಹೊಡಸ್ರಿ ನೀವು. ಆಮೇಲೆ ಈ ಕಡೆ ನಾವು ಏನೇನು ಮಾಡಿ ಇಟ್ಕೊಳಪ್ಪ ಅಂತಂದ್ರೆ ಈಗ ಟೊಮ್ಯಾಟೊ ಪ್ಯೂರಿಯನ್ನು ಮಾಡಿ ಇಟ್ಕೊಂಡ್ಬಿಡ್ನೋರಿ. ಗೊತ್ತಾತ್ರಲ್ಲ, ಟೊಮ್ಯಾಟೊ ಒಂದು 2-3 ಟೊಮ್ಯಾಟೊನ ರುಬ್ಬಿ ನೀವು ತೆಗೆದಿಟ್ಕೊಂಡ್ಬಿಡ್ರಿ. ಹಂಗೆ ತೆಂಗಿನಕಾಯಿ ಇರ್ತೈತ್ರಲ್ಲ ಅದನ್ನು ಕಟ್ ಮಾಡಿ ಅದನ್ನು ನೀವು ಬರೋಬ್ಬರಿಯಾಗಿ ರುಬ್ಬಿ ತೆಗೆದಿಟ್ಕೊಂಡ್ಬಿಡ್ರಿ. ಇನ್ನು ಒಂದು ಕಡಾಯಿ ಅಥವಾ ಪಾತ್ರದಾಗ ಎಣ್ಣೆ ಕಾಯ್ಕಿಟ್ಟೆ, ಎಣ್ಣೆ ಕಾದ ನಂತರ ಜೀರಿಗೆ, ಅದಾದ ನಂತರ ಕ್ಯಾರೆಟನ್ನು ನಾವು ಉದ್ದುದಾಗಿ ಕಟ್ ಮಾಡಿ ಇಲ್ಲೇ ಹಾಕಿದ್ದೀವಿ. ನಿಮಗೆ ಇಲ್ಲಿ ಇಷ್ಟ ಬಂದಂಥ ತರಕಾರಿಗಳನ್ನ ಸೇರಿಸ್ಬೋದು ಮಿಕ್ಸ್ ವೆಜ್ ಮಾಡಕ್ರಿ. ಆಮೇಲೆ ನೆಕ್ಸ್ಟ್ ಅದಕ್ಕೆ ಬೀನ್ಸನ್ನು ನಾವು ಕಟ್ ಮಾಡಿ ಸ್ವಲ್ಪ ದೊಡ್ಡ ಇರಲಿ ಸೈಜ್ ಅಷ್ಟೇ ರೀ. ಆ ಬೀನ್ಸ್ ಆದ ನಂತರ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ಸ್ವಲ್ಪ ಹಿಂಗೆ ದೊಡ್ಡದಾಗಿ ಕಟ್ ಮಾಡಿ ನಾವಲ್ಲಿ ಚಲೋ ತಂಗಿ ಈ ಎಣ್ಣೆ ಒಳಗೆ ಹುರಿದು ತಕ್ಕೋಬೇಕ್ರಿ. ಅಟ್ಟ ಗೊತ್ತೈತ್ರಲ್ಲ. ಇನ್ನು ಅವನ ಒಂದು ಪ್ಲೇಟ್ನಾಗ ತಕ್ಕೊಂಡು ಇಟ್ಕೊಬೇಡ. ಇನ್ನು ಅದ ಉಳಿದಿರುವಂಥ ಎಣ್ಣೆ ಒಳಗನ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದ್ರ ಜೊತೆ ಟೊಮ್ಯಾಟೊ ಪ್ಯೂರಿಯನ್ನು ನಾವು ಹಾಕೋಣ ರೀ, ಸ್ವಲ್ಪ ಹಾಕೋಣ. ಅದಾದ ನಂತರ ಇದ್ರಾಗ ಮಸಾಲೆಗಳನ್ನು ಆ್ಯಡ್ ಮಾಡ್ಕೋತ ಹೋಗೋಣ್ರಿ. ಗೊತ್ತಾತ್ರಲ್ಲ, ಈ ಜೀರಾ ಪೌಡ್ರು, ಧನಿಯಾ ಪೌಡ್ರು, ಹಂಗೆ ಕೆಂಪು ಖಾರದ ಪುಡಿ, ಅರಿಶಿನ ಪುಡಿಯನ್ನು ಹಾಕಿ ನೀವು ಆ ಕಡೆಯಿಂದ ಈ ಕಡೆ ಗೊತ್ತಾತ್ರಲ್ಲ ಮಿಕ್ಸ್ ಮಾಡಬೇಕು. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಉಪ್ಪಾದ ನಂತರ ನಾವು ಈಗಾಗಲೇ ಎಣ್ಣೆಯೊಳಗೆ ಬೇಯಿಸಿಟ್ಕೊಂಡಂತಹ ತರಕಾರಿಗಳನ್ನು ತೊಗೊಂಡು ಇಲ್ಲಿ ಮಸಾಲೆ ಜೊತೆ ನಾವು ಮಿಕ್ಸ್ ಕೊಡ್ಬೇಕ್ರಿ. ಒಂದ್ಸಲಿ ಚಲೋ ತಂಗಿ ಅದನ್ನು ಈ ರೀತಿಯಾಗಿ ನೀವು ಮಿಕ್ಸ್ ಕೊಡ್ರಿ. ಆಮೇಲೆ ಅದನ್ನು ಬರೋಬ್ಬರಿಯಾಗಿ ಇಲ್ಲಿ ಸಿಂಪಲಾಗಿ ಈ ರೀತಿ ಕೊತ್ತಂಬರಿ ಹಾಕಿ ಮತ್ತೊಮ್ಮೆ ಕೂಡಿಸ್ಬೇಡ್ರಿ. ಆಮೇಲೆ ಒಂದು 2 ನಿಮಿಷ ನೀವು ಏನರೇ ಮುಚ್ಚಿ ಬೇಯಿಸ್ಬೋದು, ಮುಗೀತ್ರಲ್ಲ. ಇನ್ನು ಇನ್ನೊಂದು ಪಾತ್ರದಾಗ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟ, ಎಣ್ಣೆ ಕಾದಾದ ನಂತರ ನಾವು ಅದಕ್ಕೆ ಜೀರಿಗೆ ಆದ್ಮೇಲೆ ರುಬ್ಕೊಂಡಂಥ ತೆಂಗಿನಕಾಯಿ ಮತ್ತು ಟೊಮೆಟೊ ಪ್ಯೂರನ್ನು ಎರಡೂ ಹಾಕೋಣ ರೀ. ಇದು ನೆಕ್ಸ್ಟ್ ಪಲ್ಯ ಐತ್ರಿ, ನೆನ್ಪಿಟ್ಕೋರಿ. ಅಷ್ಟು ಹಾಕಿ ಅದಕ್ಕೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಾದ್ಮೇಲೆ ಅದನ್ನು ನೀವು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ನಾವಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಧನಿಯಾ ಪೌಡರ್ ಇವೆರಡು ಸೇರಿಸಿದ ನಂತರ ಸ್ವಲ್ಪ ನಾವು ಜೀರಾ ಪೌಡರ್ ಇಷ್ಟು ಸೇರಿಸೋಣ. ಅದಾದ ನಂತರ ಕೆಂಪು ಖಾರದ ಪುಡಿ ಹಾಕೋಣ. ಕೆಂಪು ಖಾರದ ಪುಡಿನೂ ಹಾಕಿದ ನಂತರ ನೀವು ಈ ಎಲ್ಲ ಮಸಾಲೆಗಳು ಮಿಕ್ಸ್ ಆಗುವಂಗೆ ಕೂಡಿಸ್ಬೇಕು. ಅದನ್ನು ಲೋ ಫ್ಲೇಮ್ದಾಗಿಟ್ಟು ನೀವು ಸ್ವಲ್ಪ ಮಿಕ್ಸ್ ಮಾಡಿರಿ. ಆಮೇಲೆ ನಾವಿಲ್ಲಿ ಬಟಾಣಿಯನ್ನು ಆಗಲೇ ಸ್ವಲ್ಪ ಫ್ರೈ ಮಾಡಿಟ್ಟಿದ್ದೀವಿ, ಆ ಬಟಾಣಿಯನ್ನು ತಂದು ಇಲ್ಲಿ ಹಾಕೋಣ. ಅದಾದ ನಂತರ ಇಲ್ಲಿ ಪನ್ನೀರನ್ನು ನಾವು ಕಟ್ ಮಾಡಿ ಇಟ್ಟಿದ್ದೀವಿ. ಈ ಪನ್ನೀರನ್ನು ಸಹ ಇಲ್ಲಿ ಆ್ಯಡ್ ಮಾಡಾಕತ್ತೀವಿ. ನೆಕ್ಸ್ಟ್ ಗೊತ್ತಾತ್ರಲ್ಲ, ಇಷ್ಟ ಒಂದು ಸಿಂಪಲ್ ಆಗಿರುವಂತಹ ಪನ್ನೀರ್ ರೆಸಿಪಿಯನ್ನು ನಿಮಗೆ ನಾವು ತೋರ್ಸಾಕತ್ತೀವಿ. ಇದ್ರಾಗ ಮಸಾಲೆ ಒಳಗೆ ಸ್ವಲ್ಪ ನೀರನ್ನು ನೀರು ಹಾಕಿ ಅದನ್ನು ಕುದಿಯಾಕೆ ಒಂದು ಈಟ್ ನೀವು ಬಿಡಬೇಕಾಕತ್ತಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿ ಪನ್ನೀರನ್ನು ನಾವು ಹಂಗೆ ಸೇರಿಸೋನು. ಇಷ್ಟು ಸೇರಿಸಿದ ಆದಮೇಲೆ ನಾವು ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ಕಸೂರಿ ಮೆಂತಿ ಇರ್ತದ್ರಲ್ಲ ಅದನ್ನು ಸ್ವಲ್ಪ ಕೈಲೇ ಒಂದು ಈಟ್ ತಿಕ್ಕಿ ಮ್ಯಾಲೊಂದು ಈಟ್ ಹಾಕಿಬಿಡ್ರಿ. ಹಾಕಿ ಮಿಕ್ಸ್ ಮಾಡಿರಿ. ಇಷ್ಟು ಮಾಡಿ ಉಪ್ಪು ಹೆಚ್ಚು ಕಡಿಮೆ ಬೇಕಂತಂದ್ರೆ ನೀವು ನೋಡ್ಕೋಬಹುದು, ಅಷ್ಟು ಉಪ್ಪಟ್ಟು ಹಾಕಿಬಿಡ್ರಿ. ಆಮೇಲೆ ಮತ್ತೊಂದಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿರಿ ಅಂತಂದ್ರೆ ಬರಬ್ಬರಿ ಆಗ್ತತಿ. ಬೇಕಂತಂದ್ರೆ ಇಲ್ಲಿ ನೀವು ಫ್ರೆಶ್ ಕ್ರೀಮ್ ಯೂಸ್ ಮಾಡಬಹುದು, ಇಲ್ಲ ಹಾಲಿನ ಕೆನೆ ಇತ್ತಂದ್ರೆ ಅದನ್ನು ಸ್ವಲ್ಪ ಬೀಟ್ ಮಾಡಿ ಹಾಕಿತಂದ್ರೂ ನಡಿತೈತಿ. ಇನ್ನು ಒಂದು ಸ್ವೀಟ್ ರೆಸಿಪಿ ಬೇಕಿರಲ್ಲ, ಆ ಸ್ವೀಟ್ ರೆಸಿಪಿಗೆ ಅಂತೇಳಿ ನಾವು ಇಲ್ಲಿ ರೆಡಿಮೇಡ್ ಪಾಯಸದ ಇದನ್ನು ಪ್ಯಾಕೆಟ್ ತೊಗೊಂಡಿದ್ದೀವಿ. ನೀವು ಡೈರೆಕ್ಟ್ ಪಾಯಸ ಬೇಕಂದ್ರೆ ಮಾಡ್ಬೋದು, ಇಲ್ಲ ಇಂಥವು ಸಿಕ್ಕರೂ ಆರಾಮ್ ಸರಿಯಾಗಿ ಜಲ್ದಿ ಆಗ್ತದೆ ಅಂತ ಮಾಡೋದಿದ್ದೀವಿ ಅಷ್ಟೇ ರೀ. ಆಮೇಲೆ ಏನಿಲ್ಲ ರೀ, ಇದಕ್ಕೆ ಹಾಲು ಕುದಿಸೋದತಿ, ಅದನ್ನು ಮಿಕ್ಸನ್ನು ಹಾಕೋದತಿ.
ಬರೋಬ್ಬರಿಯಾಗಿ ಮ್ಯಾಲೆ ಒಂದು ಇಟ್ಟು ಬೇಕಂತಂದ್ರೆ ಕೇಸರದು ಹಾಕ್ರಿ, ರೆಡಿ ಆಗ್ತತಿ. ಇವೆಲ್ಲನೂ ನೀವು ಹೊಸ ವರ್ಷಕ್ಕೆ ಆರಾಮ್ ಸರಿಯಾಗಿ ಎಲ್ಲರೂ ಮನ್ಯಾಗ ಕೂತು ಎಂಜಾಯ್ ಮಾಡ್ಕೊಳಕ್ಕೆ ಅಥವಾ ಊಟ ಮಾಡಾಕ್ರಿ. ಎಂಜಾಯ್ ಅಂದ್ರೆ ಏನು ರೀ, ಊಟ ಮಾಡಕ್ಕೆ ಅಂತೇಳಿ ಸ್ಪೆಷಲ್ ಅಡುಗೆಗಳನ್ನ ನಿಮಗೆ ತೋರ್ಸಕತ್ತೀವಿ. ಮತ್ತು ನಮ್ಮ ಚಾನಲ್ದಾಗ ಬೇರೆ ಬೇರೆ ರೀತಿಯ ರೆಸಿಪಿಗಳದಾವು, ನಿಮಗೆ ಯಾವ್ದು ಬೇಕೋ ಅವು ಟ್ರೈ ಮಾಡ್ಬೋದು. ತುಪ್ಪ ಹಾಕಿ ಅಲ್ಲಿ ಪಾಯಸ ಕುದಿಸಿದ್ರೆ ಬರೋಬ್ಬರಿ ಆಗ್ತತಿ. ಇನ್ನು ರೈಸ್ ಮಾಡಿದ್ದೀವಲ್ಲ ಅದ್ರಾಗಿನೂ ಇವೆಲ್ಲ ತೆಗೆದು ಬಿಡ್ರಿ, ಪುಲಾವ್ ಎಲೆ ಆಮೇಲೆ ಆ ದಪ್ಪ ಏಲಕ್ಕಿ ಎಲ್ಲ ತೆಗೆದು ಬಿಡ್ರಿ. ಆಮೇಲೆ ಅದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಅದನ್ನು ಮಿಕ್ಸ್ ಮಾಡಿಬಿಡ್ರಿ, ಅಂದ್ರೆ ಬರೋಬ್ಬರಿಯಾಗಿ ರೈಸ್ ರೆಡಿ ಆಕೈತಿ. ಇನ್ನು ಕಣಕ ನಾದಿಟ್ಟಿದ್ದೀವಲ್ಲ ಅಲ್ಲಿಗೆ ಹೋಗೋಣ. ಈ ಕಡೆ ಸ್ವಲ್ಪ ಎಣ್ಣೆ ಕಾಯಕ ಇಟ್ಟಿದ್ದೆವು. ಆ ನಾದಿದ ಕಣಕಕ್ಕೆ ಚಲೋ ತಂಗಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ಕೈಲಿ ಮೆದ್ದಿ ಗೋಧಿ ಹಿಟ್ಟಿಂದ ಐತ್ರಿ, ಮತ್ತೇನೂ ಇಲ್ಲದ. ಆಮೇಲೆ ಅದನ್ನು ಸ್ವಲ್ಪ ಈ ರೀತಿ ಲಟ್ಸನು ಪೂರಿ ಮಾಡೋ ಸಲುವಾಗಿ ನಾವು ಲಟ್ಸಾಕತ್ತೀವಿ ರೀ, ತಿಳಿತಿರಲ್ಲ. ಹಿಂಗೆ ಒಂದು ಈಟು ಲಟ್ಸಿದ ಆದ್ಮೇಲೆ ಕಾದಿರುವಂಥ ಎಣ್ಣೆ ಒಳಗೆ ಹಾಕಿ ಒಂದು ಹಿಂಗೆ ಅದ್ರ ಮೇಲೆ ಎಣ್ಣೆ ಚಲೋ ತಂಗಿ ಹಾಕಬೇಕು. ಆಮೇಲೆ ನೀವು ಅದನ್ನು ತಿರುಗಿಸಿ ಎರಡು ಸೈಡ್ ಬರೋಬ್ಬರಿಯಾಗಿ ಎಣ್ಣೆ ಒಳಗೆ ಕರಿಬೇಕು. ಇಷ್ಟು ಮಾಡಿದ್ರಿ ಅಂತಂದ್ರೆ ಗೋಧಿ ಹಿಟ್ಟಿನ ಪೂರಿನೂ ಬರೋಬ್ಬರಿಯಾಗಿ ಬರ್ತೈತಿ. ಈ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ ಐತಿ. ಇದ್ರಾಗ ನಿಮ್ಗೆ ಆಲೂ ಮಿಸ್ ಆಗೈತ್ರಲ್ಲ, ಅದು ಲಾಸ್ಟಿಗೆ ತೋರಿಸ್ತೇವೆ. ಹಂಗೆ ಇನ್ನು ಎರಡನೇ ಒಂದು ಸಿಂಪಲ್ ತಾಲಿ ಕಡೆ ನಾವು ಹೋಗೋಣ. ಭಾಳ ಮಸ್ತ್ ಆಗಿರುವಂತಹ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಅದು. ಇನ್ನು ಇದು ಸಿಂಪಲ್ ಐತಿ. ಇಲ್ಲಿ ಅಟ್ಟ ಬಾರಿ ಅಂತ ಅಡುಗೆ ಐತಿ. ಒಂದು ಪಾತ್ರದಾಗ ಎಣ್ಣೆ ಕಾಯಕ್ಕಿಟ್ಟ, ಎಣ್ಣೆ ಕಾದ ನಂತರ ಜೀರಿಗೆ, ಅದಾದ ನಂತರ ಹೆರ್ಚಿಟ್ಕೊಂಡಂತಹ ಉಳ್ಳಾಗಡ್ಡಿಯನ್ನು ಸ್ವಲ್ಪ ಸಣ್ಣದಾಗಿ ಹೆರ್ಚಿಟ್ಟು ನಡಿತೈತಿ. ಅಷ್ಟು ಹಾಕಿ ಆ ಎಣ್ಣೆ ಒಳಗನ ಈ ಉಳ್ಳಾಗಡ್ಡಿಯನ್ನು ಫ್ರೈ ಮಾಡಿರಿ. ಅದಕ್ಕೆ ಒಂದಿಟ್ಟು ಉಪ್ಪನ್ನು ಹಾಕಿ ಅದನ್ನು ಸಾಫ್ಟ್ ಆಗಿಬಿಡ್ತಾವೆ ಉಪ್ಪು ಹಾಕೋದ್ರಿಂದ. ಅದಾದ್ಮೇಲೆ ಈ ರೀತಿಯಾಗಿ ಅದನ್ನು ಕರೆಕ್ಟಾಗಿ ನಾವು ಮಿಕ್ಸ್ ಮಾಡೋರಿ, ಗೊತ್ತಾತ್ರಲ್ಲ. ಇಟ್ಟೆಲ್ಲ ಆದ್ಮೇಲೆ ನಾವು ಅದಕ್ಕೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋರಿ, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದನ್ನು ಮತ್ತೊಮ್ಮೆ ನಾವೀಗ ಮಿಕ್ಸ್ ಮಾಡೋಣ. ಉಳ್ಳಾಗಡ್ಡಿ ನೋಡ್ಬೋದು ಭಾಳಷ್ಟು ಕಾಣತ್ತಿದ್ದು ಸಾಫ್ಟಾಗಿ ಇಲ್ಲಿಗೆ ಬಂದಾವ. ಈಗ ಇದಾದ ನಂತರ ಟೊಮ್ಯಾಟೊ ಪ್ಯೂರಿಯನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ ರೀ. ಟೊಮ್ಯಾಟೊ ಪ್ಯೂರಿ ಒಂದು ಟೊಮ್ಯಾಟೊ ಪ್ಯೂರಿ ಇದ್ರೂ ನಡೀತೈತೆ, ಅಷ್ಟೇ ಇದ್ರೆ ಸಾಕ್ರಿ. ಇದಕ್ಕೆ ಅಷ್ಟು ಹಾಕಿ ನಾವಿದನ್ನು ಸ್ವಲ್ಪ ಕುದಿಯೋಕೆ ಬಿಡೋಣ. ಇನ್ನು ನಂತರ ಏನು ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ಒಂದು ಬೌಲ್ದಾಗ ನಾವು ಮೊಸರನ್ನು ಒಂದು ಅರ್ಧ ಕಪ್ ಮೊಸರನ್ನು ತೊಗೊಂಡಿದ್ದೀವಿ. ಅದಕ್ಕೆ ಕೆಂಪು ಖಾರ, ಹಂಗೆ ಧನಿಯಾ ಪೌಡ್ರು, ಜೀರಾ ಪೌಡ್ರು ಇಷ್ಟೆಲ್ಲ ಹಾಕಿ ಅರಿಶಿನ ಪುಡಿನೂ ಹಾಕಿ ಕಂಪ್ಲೀಟಾಗಿ ಮೊಸರು ಜೊತೆ ಮಿಕ್ಸ್ ಆಗುವಂಗೆ ಅದನ್ನು ಗರ 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 ಅಂತ ಹೇಳಿ ತಿರುಗಿಸಿ ಬೀಟ್ ಮಾಡಿಬಿಡ್ರಿ, ಗೊತ್ತಾದ್ರೆ. ಇದನ್ನು ನೆಕ್ಸ್ಟ್ ನಾವಿಲ್ಲಿ ಈ ಟೊಮ್ಯಾಟೊ ಪ್ಯೂರಿ ಏನು ಹಾಕಿದ್ದೀವಲ್ಲ ಅದ್ರ ಜೊತೆ ಈ ಬೀಟ್ ಮಾಡಿದಂತಹ ಮೊಸರನ್ನು ತೊಗೊಂಡ್ಬಂದು ಹಾಕಿ ಬರೋಬ್ಬರಿಯಾಗಿ ಮಿಕ್ಸ್ ಮಾಡಬೇಕು, ಗೊತ್ತಾದ್ರಲ್ಲೇ. ಇಷ್ಟ ಮಾಡಿರಿ, ಮತ್ತೇನು ಮಾಡೋದು ಬೇಕಾಗಿಲ್ಲ. ಸಿಂಪಲ್ ರೆಸಿಪಿ ಅದಾವ್ರಿ. ಮಾಡಕ್ಕೆ ಕೂತ್ರಿ ಅಂತಂದ್ರೆ ಪಟ್ ಪಟ್ ಅಂತೇಳಿ ಮುಗಿದು ಹೋಗ್ತಾವೆ. ಆದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಸೈಡ್ ಸರಿಸಿ ಇನ್ನೊಂದು ಒಲಿ ಮಾಡಿಡ್ನು. ಈ ಕಡೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಪಾಡ್ನಾಗ ನಾವು ಎಣ್ಣೆ ಅಥವಾ ತುಪ್ಪ ಕಾಯಕ್ಕಿಟ್ಟ ಮುಂದೆ ಅದ್ರಾಗ ಸ್ವಲ್ಪ ಜೀರಿಗೆ ಹಾಕಿ ಅದಾದ ನಂತರ ನಾವಿಲ್ಲಿ ಆ ಒಂದು ಮೆಣಸಿನ್ಕಾಯಿ ಇರ್ತದಲ್ಲ, ಮೆಣಸಿನ್ಕಾಯಿ ಮತ್ತು ಅದಕ್ಕೆ ನೆಕ್ಸ್ಟ್ ಬೀನ್ಸ್ ರೀ, ಅವನ್ನ ಸ್ವಲ್ಪ ಒಂದು ಈಟ ಹುರ್ಕೊಂಡಂಗೆ ಮಾಡಿಬಿಡ್ನು. ಈ ಕಡೆ ಆ ಮಸಾಲೆ ಏನು ಕುದಿಯಕ್ಕೆ ಇಟ್ಟಿದ್ರಲ್ಲ ಅದ್ರಾಗ ಸ್ವಲ್ಪ ನೀರನ್ನು ಸೇರಿಸ್ರಿ, ಹಂಗೆ ಮಿಕ್ಸ್ ಮಾಡಿಬಿಡ್ರಿ. ಅದು ಇದಕ್ಕೆ ಐತ್ರಿ. ಆ ಕಡೆ ನಾವು ಈ ತರಕಾರಿಗಳನ್ನ ಫ್ರೈ ಮಾಡತ್ತೀವಲ್ಲ ಅಲ್ಲಿ ನೆಕ್ಸ್ಟ್ ನಾವು ಇಲ್ಲಿ ಏನೇನು ತರಕಾರಿ ಬೇಕಿರಲ್ಲ ಅವನ್ನೆಲ್ಲ ನೀವು ಹಾಕ್ಬೋದು. ಸ್ವೀಟ್ ಕಾರ್ನ್ ಹಾಕಿದ್ದೀವಿ, ಹಂಗೆ ನೆಕ್ಸ್ಟ್ ಹಸಿ ಬಟಾಣಿ, ಹೂಕೋಸು, ಕ್ಯಾರೆಟ್, ಆಮೇಲೆ ಆಲೂಗಡ್ಡೆ ಎಲ್ಲ ನಿಮಗೇನು ಬೇಕೋ ಅವನ್ನೆಲ್ಲನೂ ಈ ರೀತಿ ಒಂದೀಟ ನೀವು ಎಣ್ಣೆ ಒಳಗೆ ಫ್ರೈ ಮಾಡಿ ಬೇಯಿಸಿ ತಕ್ಕೊಂಡ್ರೆ ಮುಗಿತೈತಿ. ಇದನ್ನು ನಾವು ಆಗಲೇ ಏನು ಅಲ್ಲಿ ಮಸಾಲೆ ಮಾಡಿ ಇಟ್ಟಿದ್ದು ನೋಡ್ರಿ, ಗ್ರೇವಿ ಟೈಪ್ ಅದ್ರಾಗ ಸೇರಿಸ್ಬಿಡೋದು. ಒಂದು ಸಿಂಪಲ್ ಆಗಿರುವಂತಹ ಭಾಳ ಮಸ್ತಾಗಿರುವಂತಹ ರೆಸಿಪಿ ರೆಡಿ ಆಕೈತ್ರಿ ನಿಮಗೆ. ಈ ಒಂದು ಮಿಕ್ಸ್ ವೆಜ್ಜನು ಅಷ್ಟು ಸಿಂಪಲ್ಲಾಗಿ ಅಷ್ಟು ಮಸ್ತ್ ಆಗಿರ್ತೈತಿ. ನೀವು ರೆಸ್ಟೋರೆಂಟ್ ಸ್ಟೈಲನ್ನ ಅನಿಸ್ತೈತ್ರಿ, ಹಂಗೆ ಎಂಜಾಯ್ ಮಾಡ್ಬೋದು. ಇನ್ನು ಒಂದು ಪಾತ್ರದಾಗ ನೆಕ್ಸ್ಟ್ ನಾವು ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಈ ಬಟರನ್ನು ಹಾಕಿ ಅವ್ರದನ್ನು ಈ ಉಳ್ಳಾಗಡ್ಡಿ ಮತ್ತು ಈ ಕ್ಯಾಪ್ಸಿಕಮ್ ಅದ್ರಾಗ ಫ್ರೈ ಮಾಡಿ ಅದನ್ನು ತಂದ ಇದೇ ಒಂದು ಕರಿಗೆ ನೀವು ಸೇರಿಸ್ಬಿಡ್ರಿ. ಎಷ್ಟಾದ ನಂತರ ಸ್ವಲ್ಪ ಅದಕ್ಕೆ ಗರಂ ಮಸಾಲ ಹಾಕಿ ನೀವು ಕಂಪ್ಲೀಟಾಗಿ ಅದನ್ನು ಒಮ್ಮೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿರಿ. ಅದಾದ ನಂತರ ನಾವಿಲ್ಲಿ ಅದಕ್ಕೆ ಕಸೂರಿ ಮೇಥಿಯನ್ನು ಮೇಲೆ ಒಂದು ಈಟು ಕೈಲಿ ಕ್ರಷ್ ಮಾಡಿ ಹಾಕಿಬಿಡ್ನು. ಇಷ್ಟು ಹಾಕಿ ಸಿಂಪಲ್ಲಾಗಿ ಅದನ್ನು ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ ಎಂಡ್ ಮಾಡಿಬಿಡ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಈ ಒಂದು ಪಲ್ಯ ನಿಮಗೆ ಎಲ್ಲದ್ರ ಜೊತೆನೂ ಮಸ್ತ್ ಅನಿಸ್ತೈತಿ. ಒಂದು ಸಲ ನಾನು ಅದು ಇತ್ತಂದ್ರೆ ಮಾಡಾಕತ್ತಿದ್ರಿ ಅಂತಂದ್ರೆ ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತೀರಿ. ಇನ್ನು ನೆಕ್ಸ್ಟ್ ಹೋಗೋಣ ನಾವು ಸಿಂಪಲ್ ಆಗಿನ ಮನ್ಯಾಗನ ಹೆಂಗೆ ಮಾಡೋದು ರೀ ನಾನು ಅದು ಅಂತಂದ್ರೆ ಮನೆಗೆ ಯಾರು ಗೆಸ್ಟ್ ಬಂದಾಗ ಅಥವಾ ನೀವೇ ಏನರ ಫಂಕ್ಷನ್ ಇದ್ದಾಗ ಮಾಡಾಕ್ರಿ. ಒಂದು 2 ಕಪ್ ಮೈದಾ ಹಿಟ್ಟಿನಾಗ ಸ್ವಲ್ಪ ನಾವು ಕುಕ್ಕಿಂಗ್ ಸೋಡಾ ಮತ್ತು
ಬೇಕಿಂಗ್ ಪೌಡ್ರ್ ಎರಡನ್ನೂ ಆ್ಯಡ್ ಮಾಡಕತ್ತಿದ್ದೀವಿ. ನೀವು ಒಂದು ಹಾಕಿದ್ದು ನಡೀತೈತಿ. ಅದಾದ ನಂತರ ಅದಕ್ಕೆ ಒಂದೀಟು ಉಪ್ಪು ಹಂಗೆ ಸ್ವಲ್ಪ ಸಕ್ಕರೆಯನ್ನು ನಾವಿಲ್ಲಿ ಹಾಕೋಣ. ಸಕ್ಕರೆ ಹಾಕಿ ಅದನ್ನು ಒಂದು ಸಲ ಕರೆಕ್ಟಾಗಿ ಹಂಗೆ ಫಸ್ಟಿಗೆ ಕಲಿಸಿಬಿಡಿ ನೋಡಿರಿ. ಅಷ್ಟು ಕಲಿಸಿದಾದ್ಮೇಲೆ ಅದ್ರಾಗೆ ಎಣ್ಣೆ ಅಥವಾ ತುಪ್ಪ ಎರಡರಾಗ ಒಂದನ್ನು ನೀವು ಇಲ್ಲಿ ಹಾಕಿ ಮತ್ತು ಅದನ್ನು ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡಿರಿ. ಇಷ್ಟು ಮಿಕ್ಸ್ ಮಾಡಿದ ನಂತರ ನಾವೇನು ಮಾಡೋಣಪ್ಪ ಅಂತಂದ್ರೆ ಒಂದು ಅರ್ಧ ಕಪ್ಪಲ್ಲಿ ಮೊಸರನ್ನು ಸಹ ಸೇರ್ಸಾಕತ್ತೀವಿ ರೀ. ಮೊಸರು ಅರ್ಧ ಕಪ್ ಜಲ್ದಿ ಮಾಡತ್ತಿದ್ರಲ್ಲ ಅದಕ್ಕೆ, ಇಲ್ಲ ಮೊದಲು ಮಾಡಿ ಇಟ್ಟಿದ್ದೀವಿ ಅಂತಂದ್ರೆ ನಡೀತೈತೆ. ಆಮೇಲೆ ಈ ಮೊಸರನ್ನ ಹಾಕಿ ಕರೆಕ್ಟಾಗಿ ಎಲ್ಲನೂ ನೀವು ಕಲಿಸಿ ಒಂದು ಏನರೇ ಮುಚ್ಚಿ ಅದ್ರ ಮೇಲೆ ಇಟ್ಬಿಡ್ರಿ. ಹಂಗೆ ಒಂದು ಸ್ವಲ್ಪ ಅದನ್ನು ಮುಚ್ಚಿ ಆದ್ಮೇಲೆ ನೀವು ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅದಕ್ಕೆ ಒಂದಿಟ್ಟು ಎಣ್ಣೆ ಹಚ್ಚಿ ನೀವು ಅದನ್ನು ಮತ್ತೊಮ್ಮೆ ಬರಬ್ಬರಿಯಾಗಿ ಮೆದ್ಕೋಬೇಕು. ಇಷ್ಟು ಸಾಫ್ಟಾಗಿ ನೀವು ರೆಡಿ ಮಾಡಿ ಇಟ್ಕೊಂಡ್ಬೇಡಿ. ಮುಂದಕ್ಕೆ ಇದ್ರಾಗನ ಈಕ್ವಲ್ ಆಗಿ ಈ ರೀತಿಯಾಗಿ ಉಳ್ಳೆ ಮಾಡ್ಕೊರಿ. ಗೊತ್ತಾತಿಲ್ಲ, ಹಿಂಗೆ ಎಲ್ಲನೂ ನೀವು ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ಇನ್ನು ಮುಂದೇನಿಲ್ಲ, ಕೆಲಸ ಈಸಿ ಐತ್ರಿ ನೋಡಕ್ರಿ. ಬರ್ರಿ ನೋಡಿ, ಕೆಳಗೆ ಒಂದು ಸ್ವಲ್ಪ ನಾವು ಇಲ್ಲಿ ಹಿಟ್ಟು ಹಚ್ಕೊಂಡ ಅವನ್ನ ಈ ರೀತಿಯಾಗಿ ಉದ್ದಾಗಿ ಲಟ್ಟಿಸ್ಬೇಕ್ರಿ. ಗೊತ್ತಾತ್ರಲ್ಲ, ನಾನು ಮಾಡುವಾಗ ಹಿಂಗೆ ನೀವು ಸ್ವಲ್ಪ ಹಿಂಗೆ ಈ ರೀತಿಯಾಗಿ ಲಟ್ಟಿಸಿದ್ರಿ ಅಂತಂದ್ರೆ ಅವು ನಿಮ್ಗೆ ಸೇಮ್ ಟು ಸೇಮ್ ಹೋಟೆಲ್ ಅಥವಾ ರೆಸ್ಟೋರೆಂಟ್ ತಿಂದಂಗೆ ಅನಿಸ್ತತಿ. ಮ್ಯಾಲ ನೀವು ಕಪ್ಪು ಮತ್ತು ಬಿಳಿ ಎಳ್ಳನ್ನು ಹಚ್ಚಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಲಟ್ಟಿಸಿ ಹಂಗೆ ಒಂದೀಟು ಹತ್ಕೊಳ್ಳೋಂಗೆ ಲಟ್ಟಿಸ್ಬಿಡ್ರಿ. ಹಿಂದೆ ಅದಕ್ಕೆ ಒಂದೀಟು ನೀರನ್ನು ಹಚ್ಚಿ ತವ ಮೇಲೆ ಹಚ್ಚಿದ್ರಿ ಅಂತಂದ್ರೆ ಅದು ಸಣ್ಣಂಗೆ ಬೇಯಕ್ಕೆ ಸ್ಟಾರ್ಟ್ ಆಗ್ತತಿ. ಒಂದು ಈಟು ಬೇಯದಿರ್ತೈತ್ರಲ್ಲ ಆವಾಗ ಅಲ್ಲಿ ನಿಮಗೆ ಉಬ್ಬಿದಂಗೆ ಅನ್ಸತ್ತಿರ್ತೈತ್ರಲ್ಲ, ಆ ತವನ್ನ ಉಲ್ಟಾ ಗ್ಯಾಸ್ ಮೇಲೆ ಹಿಂಗೆ ಹಾಕಿ ಬೇಯಿಸೋದ್ರಿಂದ ಭಾಳ ಮಸ್ತಾಗಿ ಮನೆ ಒಳಗನ ರೆಸ್ಟೋರೆಂಟ್ ಸ್ಟೈಲ್ ನಿಮ್ಗೆ ಅತಿ ಸುಲಭವಾಗಿ ನಾವು ರೆಡಿ ಆಕೈತ್ರಿ. ಗೊತ್ತಾದ್ರೆ ಇನ್ನು ಇದನ್ನಂತರೂ ನೀವು 100% ಯಾವಾಗ ಮನೆಗೆ ಯಾರೇ ಗೆಸ್ಟ್ ಬಂದಿರ್ತಾರಲ್ಲ ಆವಾಗ ಅಥವಾ ಏನಾರ ಫಂಕ್ಷನ್ ಇದ್ದಾಗ ಮಾಡ್ಕೋತೀರಿ ಅಂಥೇಳಿ ನಾವು ಭಾವಿಸ್ತೀವಿ. ಇನ್ನು ಮುಂದಿನ ರೆಸಿಪಿನೂ ಅಷ್ಟೇ ಮಸ್ತಾಗಿರ್ತೈತಿ. ಇನ್ನೊಂದು ಪೂರಿ ತಾಲಿ ರೆಸಿಪಿ ರೀ. ಸಿಂಪಲ್ಲಾಗಿ ಅಗದಿ ಬೊಂಬಾಟಾಗಿರುವಂತಹ ರೆಸಿಪಿ ಐತಿ. ಬರ್ರಿ ಇನ್ನು ಇದನ್ನ ಹೆಂಗೆ ಮಾಡೋದು, ಇದಕ್ಕೂ ನಾವು ಇಲ್ಲಿ ಗೋಧಿ ಹಿಟ್ಟನ್ನು ಅಥವಾ ಮೈದಾ ನಿಮ್ಗೆ ಯಾವ್ದು ಬೇಕಾದ್ರೆ ಯಾವ್ದು ಬೇಕಾದ್ರಲ್ಲೇ ಮಾಡ್ಕೋಬೋದು ರೀ. ಅಲ್ಲಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ 1 ಕಪ್ ಹಿಟ್ಟು ಹಾಕಿದ್ದೀವಿ ರೀ. ಅದಕ್ಕೆ ಒಂದು ಹಿಟ್ಟು ನಾವು ಉಪ್ಪನ್ನು ಸೇರಿಸಿ ನಾದಿ ಕರೆಕ್ಟಾಗಿ ಇಟ್ಕೊಂಡೇವಿ. ಹಂಗೆ ಮುಂದೆ ಇದಕ್ಕೆ ರೈಸ್ ಅಂಥೇಳಿ ನಾವಿಲ್ಲಿ 1 ಕಪ್ ಬಾಸ್ಮತಿ ಅಕ್ಕಿ ಅದನ್ನು ನೀರು ಹಾಕಿ ನಾವು ನೆನೆಯಕ್ಕೆ ಇಟ್ಟಿದ್ದೀವಿ. ಇನ್ನು ಒಂದು ಕುಕ್ಕರ್ದಾಗ ನೀರನ್ನು ಹಾಕಿ ಅದಕ್ಕೆ ನೆನೆಸಿರುವಂತಹ ಬೇರೆ ಅಕ್ಕಿ ರೀ, ಬಾಸ್ಮತಿ ಅಕ್ಕಿ ಅಲ್ಲ. ಅದಕ್ಕೆ ಒಂದು ಈಟು ಉಪ್ಪು ಹಾಕಿ ನಾವು ಅದನ್ನು ರೈಸ್ ಮಾಡೋಕೆ ಇಟ್ಟಿದ್ದೀವಿ. ಮೊದಲಿಗೆ ಈ ಒಂದು ಮಸ್ತಾಗಿರುವಂತಹ ಜೀರಾ ರೈಸ್ ಟೈಪ್ ಮಾಡೋದು ಅಂತಂದ್ರೆ ನಾವು ಒಂದು ಪಾತ್ರದಾಗ ಎಣ್ಣೆ ಅಥವಾ ತುಪ್ಪ ಕಾಯಕ್ಕೆ ಇಡೋದ್ರಿ. ತುಪ್ಪ ಹಾಕಿದ್ರೆ ಚಲೋ ಆಗ್ತೈತಿ. ಹಂಗೆ ಅದಕ್ಕೆ ಜೀರಿಗೆ, ಕಪ್ಪು ಏಲಕ್ಕಿ, ಹಂಗೆ ದಾಲ್ಚಿನ್ನಿ ಮತ್ತು ಗೋಡಂಬಿ ಇಷ್ಟು ಹಾಕಿ ನೆನೆಸಿದಂತಹ ಬಾಸ್ಮತಿ ಅಕ್ಕಿಯನ್ನು ನಾವು ತೊಗೊಂಬಂದು ಹಾಕಿ ಅದಾದ ನಂತರ ಇಲ್ಲಿ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡೋರಿ. ಮಿಕ್ಸ್ ಮಾಡಿ ಅದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸೋಣ. ನೀರು ಸೇರಿಸಿ ಅದಾದ ನಂತರ ಅದಕ್ಕೆ ಉಪ್ಪನ್ನು ಸಹ ನಾವು ಆ್ಯಡ್ ಮಾಡಾಕತ್ತೀವಿ ರೀ. ಉಪ್ಪು ಹಾಕಿ ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿ ಕುದಿಯಾಕೆ ಬಿಡ್ರಿ. ಚಲೋ ತಂಗಿ ರೈಸ್ ಆಗುತ್ತಾರ ನೀವು ಕುದಿಸ್ರಿ ಅಂದ್ರೆ ಭಾಳ ಮಸ್ತಾಗಿ ಸಿಂಪಲಾಗಿ ರೆಡಿ ಆಕೈತಿ. ಇನ್ನು ಪಾಯಸಕ್ಕೆ ಹೋಗೋಣ. ಆ ಕುಕ್ಕರ್ದಾಗ ರೈಸ್ ಕುದಿಸಾತಿದ್ದೀವ್ರಿ, ಅದು ಪಾಯಸಕ್ಕೆ ಐತಿ. ಅಕ್ಕಿ ಪಾಯಸ ನನಗೆ ಭಾಳ ಇಷ್ಟ ಆಕೈತಿ ರೀ. ಯಾಕಂತಂದ್ರೆ ಉಳಿದಿದ್ದ ಪಾಯಸಕ್ಕೇನೋ ಒಂದು ಮಸ್ತಾಗಿರೋಂಥದ್ದು. ಅದಕ್ಕೆ ಇಲ್ಲಿ ಹಾಲು ನಾವು ಮೊದಲು ಕಾಸು ಇಟ್ಕೊಂಡಿದ್ದೀರಿ. ಅನ್ನ ಏನು ರೆಡಿ ಆಗೈತ್ರಲ್ಲ, ಈಗ ಅದ್ರಾಗ ನಾವು ಹಾಲು ಹಾಕೋಣ. ಒಂದು ಅರ್ಧ ಲೀಟ್ರ್ ಹಾಲು ಹಾಕಿರಿ. ಹಾಲು ಹಾಕಿ ಕಂಪ್ಲೀಟಾಗಿ ಅದನ್ನು ಅನ್ನ ಪೂರ್ತಿಯಾಗಿ ಕುದ್ದಿರಬೇಕು. ಹಂಗೆ ನೀವು ಮಾಡಿರಬೇಕು ಅಂದ್ರೆ ನೀರು ಎಕ್ಸ್ಟ್ರಾ ಹಾಕಬೇಕು ಮೊದಲು ನೀವು. ಆಮೇಲೆ ಇಲ್ಲಿ ಅದಕ್ಕೆ ನಾವೇನು ಮಾಡಿದೆವು, ಸಕ್ಕರೆ ಅದಾದ ನಂತರ ಕೇಸರನ್ನು ಹಾಕಿದೆವು. ಗೊತ್ತಾದ್ರಲ್ಲ, ಸ್ವಲ್ಪ ಸಕ್ಕರೆನೂ ಅದ್ರ ಜೊತೆ ಕರಗ್ತತಿ. ಆಮೇಲೆ ಕೇಸರನ್ನು ಚಲೋ ತಂಗಿ ಅದನ್ನು ಮಾಡ್ತತಿ. ಈ ರೀತಿಯಾಗಿ ನೀವು ಅದನ್ನು ಹಿಂಗೆ ಮಿಕ್ಸ್ ಮಾಡ್ಕೋತ ಇರಬೇಕು. ಹಂಗೆ ಅದರ ಜೊತೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ನಾವಿಲ್ಲಿ ಸೇರಿಸಿದ್ದೀವಿ. ಏಲಕ್ಕಿ ಪುಡಿ ಆದ ನಂತರ ಕಂಪ್ಲೀಟಾಗಿ ಮತ್ತೆ ಮಿಕ್ಸ್ ಮಾಡಿರಿ. ಒಂದು ಪಾಣ್ಣಾಗ ನಾವು ಸ್ವಲ್ಪ ತುಪ್ಪ ಆದ ನಂತರ ಅದ್ರಾಗ ಕಾಯ್ತಿರ್ತಿರಲ್ಲ ಅವಾಗ ಡ್ರೈ ಫ್ರೂಟ್ಸ್ ನಿಮಗೆ ಯಾವ ಬೇಕು ಅವನ್ನ ತುಪ್ಪದಾಗ ಕರೆದ ಇಲ್ಲಿ ಅಕ್ಕಿ ಪಾಯಸದಾಗ ನೀವು ಸೇರಿಸ್ಬಿಡ್ರಿ. ಇದೊಂದು ಭಾಳ ಸಿಂಪಲ್ಲಾಗಿ ಅಗದಿ ಮಸ್ತ್ ಆಗಿರುವಂತಹ ಅಕ್ಕಿ ಪಾಯಸ ರೆಡಿ ಆಗ್ತೈತ್ರಿ. ಹಂಗೆ ನಿಮಗೆ ಇಲ್ಲಿ ಪನ್ನೀರ್ ಕಾಣತ್ತಲ್ಲ, ಅದು ಮೊದಲು ತೋರಿಸಿದ್ದೀವಿ, ಅದಕ್ಕೆ ಇಲ್ಲಿ ತೋರಿಸತ್ತಿಲ್ಲ. ಅದರೊಳಗೆ ಇರುವಂತಹ ಒಂದು ಆಲೂ ಫ್ರೈ ನಿಮಗೆ ತೋರಿಸಿದ್ದಿಲ್ಲ, ಅದಕ್ಕೆ ನೋಡ್ರಿ. ಒಂದು ಸ್ವಲ್ಪ ಒಂದು ಪ್ಯಾನಾಗ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಾದ ನಂತರ ಅದಕ್ಕೆ ಜೀರಿಗೆ ಹಂಗೆ ಈ ಹಸಿಮೆಣ್ಸಿಕಾಯಿ ಹಿಂಗೆ ಸೈಡಲ್ಲಿ ಕಟ್ ಮಾಡಿರಿ ಉದ್ದದಾಗಿ. ಅದಾದ ನಂತರ ಅದಕ್ಕೆ ಒಂದು ಇಟ್ಟು ಬೇಕಂತಂದ್ರೆ ಈರುಳ್ಳಿನ ಹಾಕಿ ಆಮೇಲೆ ಹಿಂಗೆ ಸಣ್ಣಂಗೆ ಕಟ್ ಮಾಡಿದಂತಹ ಆಲೂಗಡ್ಡೆಯನ್ನು ಹಾಕಿ ಅದರ ಜೊತೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಹಂಗೆ ಅದರ ಜೊತೆ ನೆಕ್ಸ್ಟ್ ಅರಿಶಿನ ಪುಡಿ ಹಾಕಿ ನೀವು ಹಿಂಗೆ ಏನು ಮಾಡಿರಿ ಬರೀಯಾಗಿ ಫ್ರೈ ಮಾಡ್ಕೋತ ಹೋಗ್ರಿ.
ಒಂದು ಸ್ವಲ್ಪ ಮುಚ್ಚಿರಿ. ಅದಾದ ನಂತರ ಮತ್ತೊಂದು ಸ್ವಲ್ಪ ಬಿಟ್ಟು ನೀವು ಅದನ್ನು ತೆಗೆದ ಫ್ರೈ ಮಾಡ್ಕೋತ ಹೋಗ್ರಿ. ಇದೊಂದು ಸಿಂಪಲ್ ಆಗಿರುವಂತಹ ಆಲೂ ಫ್ರೈ ರೀ, ಚಲೋ ತಂಗಿ ರೆಡಿ ಆಗ್ತೈತಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಚಲೋ ತಂಗಿ ಅಂದ್ರೆ ಚಲೋ ತಂಗಿ ಈ ಒಂದು ಆಲೂ ಫ್ರೈ ರೆಡಿ ಆಕೈತಿ. ಅದ್ರ ಜೊತೆ ಒಂದು ಗ್ರೀನ್ ಚಟ್ನಿ ಬೇಕಾಕೈತಿರಲ್ಲ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣು, ಪುದೀನ ಮತ್ತು ಎಲ್ಲನೂ ಕೊತ್ತಂಬರಿ ಸೊಪ್ಪನ್ನು ತೊಗೊತೀವಿ. ಅವನ್ನೆಲ್ಲನೂ ಹಾಕಿ ಅದ್ರ ಜೊತೆ ಸ್ವಲ್ಪ ಶುಂಠಿಯನ್ನು ನಿಮ್ಮ ಮಿಕ್ಸರ್ ಜಾರ್ದಾಗ ಹಾಕಿ ಅದ್ರ ಜೊತೆ ಉಪ್ಪು, ನಿಂಬೆಹಣ್ಣಿನ ರಸ ಇಷ್ಟು ಹಾಕಿ ಗರ್ರ ಅನಿಸ್ಬೇಕ್ರಿ. ಗರ್ರ ಅನಿಸುವಾಗ ನಡಬಾರ್ಕ್ ಬೇಕಂದ್ರೆ ಸ್ವಲ್ಪ ನೀರನ್ನು ಸೇರಿಸ್ರಿ. ತಿಳ್ತಿರಲ್ಲ, ಇಷ್ಟು ನೀರು ಸೇರಿಸಿ ಅದನ್ನು ಒಂದು ಯಾವಾಗ ಬೇಕಾದ್ರೆ ನೀವು ಸ್ನ್ಯಾಕ್ಸ್ ಜೊತೆನೂ ಮಾಡ್ಕೊಬೋದ್ರಿ. ಸಿಂಪಲ್ಲಾಗಿ ಅಷ್ಟು ಮಾಡಿದ್ರಿ ಚಟ್ನಿ ಮುಗಿದೋಗ್ತೈತಿ. ಇನ್ನು ಲಾಸ್ಟ್ ಪುರಿ ಒಂದು ಉಳಿದೈತಿರಲ್ಲ, ಇದು ಸಿಂಪಲ್ ಆಗಿರುವಂತಹ ಪುರಿ ರೀ, ಏಕದಮ್ ಪದಸರಿಯಾಗಿ ಬರ್ತೈತಿ. ನೀವು ಅದನ್ನು ಒಂದು ಮಾಡುವಾಗ ಹಿಟ್ಟು ಬರೋಬ್ಬರಿಯಾಗಿ ಮಿದ್ದಿ ಅದರಲ್ಲೇ ಒಂದು ಉಳ್ಳಿ ನಾವು ತಕ್ಕೋಬೇಕಾಕೈತ್ರಿ. ಒಂದು ಉಳ್ಳಿ ತಕ್ಕೊಂಡ ಅದನ್ನು ಕೈಯಾಗ ಒಂದು ಪೇಡೆಗತ್ಲೆ ಮಾಡಿ ಆಮೇಲೆ ಅದನ್ನು ಹಿಟ್ಟಿನಾಗ ನಾವು ಒಂದು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಎದ್ದಿ ಲಟ್ಟಿಸ್ಬೇಕು. ಲಟ್ಸುವಾಗೂ ಅಷ್ಟೇ ಸಿಂಪಲ್ಲಾಗಿ ಭಾಳ ದೊಡ್ಡದು ಅಲ್ಲ ಭಾಳ ಸಣ್ಣದು ಅಲ್ಲ, ಹಂಗೆ ನೀವು ಲಟ್ಟಿಸ್ರಿ. ಲಟ್ಸಿದಾದ್ಮೇಲೆ ಎಣ್ಣೆ ಕಾಯತ್ತಿರ್ತದ್ರಲ್ಲ, ಕಾದ್ರೆ ಎಣ್ಣೆ ಒಳಗೆ ಹಾಕಿ ಒಂದು ಅದ್ರ ಮೇಲೆ ಹಿಂಗೆ ಎಣ್ಣೆಯನ್ನು ಗೊಜ್ರಿ. ಅದಾದ ನಂತರ 2 ಸೈಡ್ ನೀವು ತಿರುಗಿಸಿ ಎಣ್ಣೆ ಒಳಗೆ ಕರೆದು ಬಿಡ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಸಿಂಪಲ್ಲಾಗಿ ಅಗದಿ ಫಸ್ಟ್ ಕ್ಲಾಸ್ ಆಗಿ ಈ ಒಂದು ಪುರಿ ರೆಸಿಪಿ ಬರೋಬ್ಬರಿಯಾಗಿ ಬರ್ತೈತ್ರಿ. ಇಷ್ಟ ಸಿಂಪಲ್ ಐತೆ, ಮತ್ತೇನಿಲ್ಲ. ಎಣ್ಣೆ ನೀವು ಚಲೋ ತಂಗದ ಕರಿಯುವಾಗ ಮ್ಯಾಲೆ ಒಂದು ಗೊಜ್ಬೇಕು. ಆಮೇಲೆ 2 ಕಡೆ ಎಣ್ಣೆ ಕರೆಕ್ಟ್ ಮಾಡಿ ಕರೆದು ಬಿಡಬೇಕು. ಇಷ್ಟು ಮಾಡಿದ್ರಿ ಅಂತಂದ್ರೆ ಪುರಿನೂ ಅಟ್ಟ ಚಂದಂಗಿ ಉಬ್ಬಿ ಬರ್ತಾವೆ. ಗೊತ್ತಾದ್ರಲ್ಲ, ಹಾಗೆ ಎಲ್ಲ ಪುರಿ ಮಾಡ್ಕೊಂಬಿಡ್ರಿ. ರೈಸ್ ಅಂತರೂ ರೆಡಿ ಐತಿ. ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಮಿಕ್ಸ್ ಮಾಡಿರಿ. ಇನ್ನು ಉಳಿದಿರುವಂಥದ್ದು ನೀವು ನೋಡಿದ್ರಿ ಆ ಒಂದು ಜೀರಾ ರೈಸ್ ಆಗಿರ್ಬೋದು ರೀ. ಹಂಗೆ ಅದಾದ ನಂತರ ನೆಕ್ಸ್ಟ್ ಮಾಡಿದಂತಹ ಪಾಯಸ ಆಗಿರ್ಬೋದು, ಇವೆಲ್ಲ ಚಲೋ ಐತಿ. ಹಂಗೆ ಪನ್ನೀರ್ ನಿಮಗೆ ಫಸ್ಟಿನ ವಿಡಿಯೋದಾಗ ತೋರಿಸಿದ್ದೀವಿ ಅಂಥೇಳಿ ಇಲ್ಲಿ ತೋರಿಸಿಲ್ಲ ಅಷ್ಟೇ. ಹಂಗೆ ಈ ಆಲೂ ಬಾಜುನು ಅಲ್ಲಿ ತೋರಿಸಿಲ್ಲ, ಇಲ್ಲಿ ತೋರಿಸಿದ್ದೀವಿ. ಎರಡರಾಗ ಈ ಎಲ್ಲ ತಾಲಿ ಒಳಗೆ ನಿಮಗೆ ಯಾವ್ದು ಬೇಕೋ ಆ ರೆಸಿಪಿಗಳನ್ನ ಚೂಸ್ ಮಾಡಿ ಸಹ ನೀವು ನಿಮ್ಮದೇ ಆದ ತಾಲಿಯನ್ನು ಕ್ರಿಯೇಟ್ ಮಾಡ್ಬೋದು. ಗೊತ್ತಾದ್ರಲ್ಲ, ಹಾಗಾದ್ರೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.